ಸಂವಿಧಾನ ಉಳಿವಿಗಾಗಿ ಸಮಾವೇಶ ನಡೀತಾ ಇರೋದು ಈ ಉದ್ದೇಶದ ಕಾರ್ಯಕ್ರಮ. ಒಂದು ಬೃಹತ್ ಮಟ್ಟದ ಸಂವಿಧಾನ ಸಂರಕ್ಷಣೆ ಪಡೆಯನ ಯುವ ಹಾಗೂ ಮಹಿಳೆಯರಾಗಿರ್ಬೋದು, ಇನ್ನೂ ಹಲವಾರು ಪ್ರಗತಿಪರ ಚಿಂತಕರ ಒಂದು ವಿಚಾರ, ಅವ್ರನ್ನೆಲ್ಲ ಒಗ್ಗೂಡಿಸಿ ನಾವು ಇವತ್ತು ಸಂವಿಧಾನ ರಕ್ಷಣೆ ಮಾಡಬೇಕು. ಈ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮಾನತೆಯನ್ನು ಕೊಟ್ಟಿದ್ದರು, ಆ ಸಮಾನತೆಯನ್ನು ಉಳಿಸ್ಬೇಕು, ಸಂವಿಧಾನ ಉಳಿಸ್ಬೇಕು ಅನ್ನೋ ಒಂದು ದೊಡ್ಡ ಮಟ್ಟದ ಒಂದು ಕೆಲಸ ನಾವು ಕೈಗೊಂಡಿದ್ದೀವಿ. ಈ ಕೆಲಸಕ್ಕೆ ಯುವ ಮಿತ್ರರು, ಹಾಗೆ ಮಹಿಳೆಯರು, ಲಿಂಗತ್ವ ಅಲ್ಪಸಂಖ್ಯಾತರು, ಹಲವಾರು ಪ್ರಗತಿಪರ ಚಿಂತಕರು, ಸಾಹಿತಿಗಳಾಗಿರ್ಬೋದು, ಎಲ್ಲರೂ ಕೂಡ ಸೇರಿ ಇವತ್ತು ದಾವಣಗೆರೆಯಲ್ಲಿ ನಡೆತಕ್ಕಂಥ 26ರ ಸಮಾವೇಶಕ್ಕೆ ಬೆಂಬಲವಾಗಿ ನಿಂತು ಆ ಸಮಾವೇಶ ಯಶಸ್ವಿಗೊಳಿಸ್ಬೇಕಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಕೈ ಜೋಡಿಸ್ತಾ ಇದ್ವಿ. ಕ್ರೈಸ್ತ ಸಮುದಾಯ ಆಗಿರ್ಬೋದು, ಮುಸ್ಲಿಂ ಸಮುದಾಯ ಆಗಿರ್ಬೋದು, ದಲಿತ ಸಮುದಾಯ ಆಗಿರ್ಬೋದು, ಎಲ್ಲ ಸಮುದಾಯದವರು ಸೇರಿ ಬೃಹತ್ ಒಂದು ರಾಜ್ಯ ಮಟ್ಟದ ಸಮಾವೇಶ ನಡೀತಾ ಇದೆ. ಮಾಧ್ಯಮ ಮಿತ್ರರು ದಯವಿಟ್ಟು ನೀವು ಕೂಡ ಈ ಒಂದು ಮಾಧ್ಯಮದಲ್ಲಿ ಪ್ರಸಾರ ಮಾಡಿ. ಸಮಾವೇಶದ ಬಗ್ಗೆ ಈಗಾಗಲೇ ಅನೇಕರು ಅದರ ಉದ್ದೇಶದ ಬಗ್ಗೆ ಮಾತನಾಡಿದ್ದಾರೆ. ಇವತ್ತು ಪರಿಸ್ಥಿತಿ ಯಾವ ರೀತಿ ಇದೆ ಅಂತಂದರೆ, ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟು 70 ವರ್ಷಗಳಾದರೂ ಕೂಡ ಇವತ್ತು ಸಂವಿಧಾನವನ್ನು ರಕ್ಷಣೆ ಮಾಡ್ಕೊಳ್ತಕ್ಕಂಥ ಹೆಚ್ಚಿನ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ. ಕಾರಣ ಏನು ಅಂತಂದರೆ, ಇವತ್ತು ಕೇಂದ್ರದಲ್ಲಿ ಆಡಳಿತ ನಡೆಸ್ತಕ್ಕಂಥ ಕೋಮುವಾದಿ ಸರ್ಕಾರಗಳು ಸನಾತನ ಧರ್ಮದ ಹಿನ್ನೆಲೆ ಒಳಗೆ ಇವತ್ತು ಆಡಳಿತ ನಡೆಸಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಅವರು ಸಂವಿಧಾನವನ್ನು ಪಕ್ಕಿಟ್ಟು ತನ್ನದೇ ಆದಂಥ ಒಂದು ಧರ್ಮಾಧಾರಿತ ಒಂದು ವ್ಯವಸ್ಥೆಯನ್ನು ಇಟ್ಕೊಂಡು ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ ಅವರು. ಆ ಕಾರಣಕ್ಕಾಗಿ ಇವತ್ತು ನಾವೆಲ್ಲರೂ ಕೂಡ ಸಂವಿಧಾನವನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಮತ್ತು ಈ ದೇಶವನ್ನು ಉಳಿಸ್ತಕ್ಕಂಥ ಕೆಲಸ ಮಾಡಬೇಕಾಗಿದೆ. ಅಂಬೇಡ್ಕರ್ ಈ ದೇಶಕ್ಕೆ ಸಂವಿಧಾನ ಕೊಟ್ಟಂಥ ಸಂದರ್ಭದಲ್ಲಿ ಈ ದೇಶವನ್ನು ಉಳಿಸ್ತಕ್ಕಂಥದ್ದು, ಬೆಳೆಸ್ತಕ್ಕಂಥ ಎಲ್ಲ ಕೆಲಸವನ್ನು ಅಂಬೇಡ್ಕರ್ ನಮಗೆ ಕೊಟ್ಟು ಹೋಗಿದ್ದಾರೆ. ಆ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥದ್ದನ್ನು ಕಾಪಾಡ್ಕೊಳ್ತಕ್ಕಂಥ ಜವಾಬ್ದಾರಿ ಈ ಒಟ್ಟಾರೆ ಸಮುದಾಯದ ಮೇಲೆ ಇರ್ತಕ್ಕಂಥ ಜವಾಬ್ದಾರಿಯನ್ನು ನಾವೆಲ್ಲರೂ ಅರಿತುಕೊಂಡು ಇವತ್ತು ಸಂವಿಧಾನವನ್ನು ಉಳಿಸ್ತಕ್ಕಂಥ ಕೆಲಸ ನಾವೆಲ್ಲರೂ ಕೂಡ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಏನು ದಾವಣಗೆರೆಯಲ್ಲಿ ನಡೀತಕ್ಕಂಥ ಸಮಾವೇಶದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ವರ್ಗದ ಜನರು ಕೂಡ ಪ್ರಗತಿಪರರು ಎಲ್ಲರೂ ಸೇರಿ ಆ ಒಂದು ಸಮಾವೇಶದಲ್ಲಿ ಭಾಗವಹಿಸಬೇಕು. ಅದನ್ನು ತಾವೆಲ್ಲರೂ ಕೂಡ ಹೆಚ್ಚಿನ ರೀತಿ ಒತ್ತು ಕೊಟ್ಟು ಇದಕ್ಕೆ ಮಾನ್ಯತೆ ಕೊಡಬೇಕಂತ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸೋಣ. ಜನಸಾಮಾನ್ಯರು ಹೆಚ್ಚಿಸಿಕೊಂಡಾಗ ಆ ಸರ್ಕಾರಗಳಿಗೆ ಬುದ್ಧಿ ಬರುತ್ತೆ. ಈಗಾಗಲೇ ಸಾಕಷ್ಟು ವಿದ್ಯಮಾನಗಳು ನಡೀತಾ ಇದ್ದಾವೆ ನಮ್ಮ ದೇಶದಲ್ಲಿ. ಕೋಮುವಾದಿ ಶಕ್ತಿಗಳು ತನ್ನ ಕಬಂಧ ಭಾಗಗಳನ್ನು ಬೆಳೆಸ್ತಾ ಇದ್ದಾವೆ. ಜನಸಾಮಾನ್ಯರಿಗೆ ಬದುಕೋದು ಕೂಡ ಕಷ್ಟ ಆಗ್ತಾ ಇದೆ. ಇವತ್ತು ಉತ್ತರ ಪ್ರದೇಶದಂಥ ದೊಡ್ಡ ರಾಜ್ಯದಲ್ಲಿ ಏನೆಲ್ಲ ನಡೀಬಾರ್ದು ಅವೆಲ್ಲ ನಡೀತಾ ಇದ್ದಾವೆ. ಅದು ಇಡೀ ದೇಶದಾದ್ಯಂತ ವಿಸ್ತರಣೆ ಆಗ್ತಾ ಇದ್ದಾವೆ. ಏನು BJP ಸರ್ಕಾರ ನಾವು ಬಡವರ ಪರವಾಗಿ ಇದ್ದೀವಿ ಅಂತ ಹೇಳಿಕೆಗಳು ಕೊಡ್ತಾ ಇದ್ದಾರೆ, ಮಹಿಳೆಯರ ಪರವಾಗಿ ಇದ್ದೀವಿ ಅಂತ ಹೇಳಿಕೆಗಳು ಕೊಡ್ತಾ ಇದ್ದಾರೆ. ಪ್ರಧಾನಿ ಮೋದಿ ಕೂಡ ಹೇಳ್ತಾರೆ ಬೇಟಿ ಪಡಾವೋ ಬೇಟಿ ಬಚಾವೋ ಅಂತ. ಇವತ್ತು ಚಿಕ್ಕ ಮಕ್ಕಳ ಮೇಲೆ ಅತ್ಯಾಚಾರ ಆಗ್ತಾ ಇದೆ, ಸಾಮೂಹಿಕ ಅತ್ಯಾಚಾರಗಳಾಗ್ತಾ ಇದೆ, ದರೋಡೆಗಳಾಗ್ತಾ ಇದೆ, ಗಲಭೆಗಳಾಗ್ತಾ ಇದೆ. ಇವೆಲ್ಲವೂ ಕೂಡ ನೋಡಿಕೊಂಡು ನಮ್ಮ ಪ್ರಧಾನಿ ಸುಮ್ಮನೆ ಇದ್ದಾರೆ. ಅವರು BJP ಸರ್ಕಾರ ಕೂಡ ಸುಮ್ಮನೆ ಇದೆ. ಬಾಯಿ ಮಾತಿಗೆ ಮಾತ್ರ ಅಲ್ಲೋ ಇಲ್ಲೋ ಒಂದು ಹೇಳಿಕೆಗಳು ಕೊಡ್ತಾ ಇದ್ದಾರೆ. ಇದನ್ನೆಲ್ಲ ನಾವು ಖಂಡಿಸ್ತಾ ಇದ್ದೀವಿ. ಮತ್ತು ಈ ವ್ಯವಸ್ಥೆ ಪ್ರಜಾಪ್ರಭುತ್ವವನ್ನು ಬುಡಮೇಲೆ ಮಾಡ್ತಕ್ಕಂಥ ವ್ಯವಸ್ಥೆ ಆಗಿದೆ. ಆದ್ದರಿಂದ ಈ ಪ್ರಜಾಪ್ರಭುತ್ವವನ್ನು ನಾವು ಉಳಿಸ್ಕೋಬೇಕು, ಸಂವಿಧಾನವನ್ನು ಉಳಿಸ್ಕೋಬೇಕು. ಆಗ ಮಾತ್ರ ಜನಸಾಮಾನ್ಯರು ಈ ದೇಶದಲ್ಲಿ ಉಳಿಲಿಕ್ಕೆ ಸಾಧ್ಯ. ನಾವು ಎಂತೆಂಥ ಆಳ್ವಿಕೆಗಳನ್ನು ಕಂಡಿರ್ತಕ್ಕಂಥ ಭಾರತ ದೇಶ ಸಂಪದ್ಭರಿತವಾದಂಥ ದೇಶ, ಸಂಸ್ಕೃತಿಯನ್ನು ಉಳಿಸಿರ್ತಕ್ಕಂಥ ದೇಶ, ಇಡೀ ಪ್ರಪಂಚಕ್ಕೆ ಮಾದರಿಯಾದಂಥ ಆಡಳಿತ ಇದ್ದಂಥ ದೇಶ, ಸಂಪದ್ಭರಿತವಾದಂಥ ದೇಶ ಇವತ್ತು ಸಾಲಗಾರರ ದೇಶವಾಗಿದೆ. ಅತಿ ಹೆಚ್ಚು ಲಕ್ಷ ಕೋಟಿ ಸಾಲ ಆಗ್ತಾ ಇದೆ. ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪ್ನಿಗಳ ಸಾಲವನ್ನು ಮನ್ನಾ ಮಾಡ್ತಾ ಇದ್ದಾರೆ. ಅದು ಬಳಕೆಗೆ ಬಾರದಂಥ ಸಾಲ ಅಂತ ಹೇಳ್ಬಿಟ್ಟು ಅದನ್ನು ಮನ್ನಾ ಮಾಡ್ತಾರೆ. ಬಡವರ ಮೇಲೆ ಹೊರೆ ಇಟ್ಟಿದ್ದಾರೆ. ಮತ್ತು ಬಡವರ ಸಾಲವನ್ನು ಬ್ಯಾಂಕ್ಗಳ ಮುಖಾಂತರ ಮನೆಗಳಿಗೆ ಹೋಗಿ ವಸೂಲಿ ಮಾಡ್ತಾ ಇದ್ದಾರೆ. ಸಾಕಷ್ಟು ಜನ ಆತ್ಮಹತ್ಯೆಗಳು ಕೂಡ ಮಾಡ್ಕೊಂಡಿದ್ದಾರೆ. ಈ ರೀತಿಯಾಗಿ ಶ್ರೀಮಂತರು ಶ್ರೀಮಂತರಾಗಿ ಉಳಿತಾ ಇದ್ದಾರೆ, ಬಡವರು ಬಡವರಾಗಿ ಉಳಿತಾ ಇದ್ದಾರೆ. ಈ ದೇಶದಲ್ಲಿ ಇದು ಸಮಾನತೆ ಬೇಕು. ಈ ಸಮಾನತೆ ಬೇಕು ಅಂದರೆ ಸಂವಿಧಾನ ಉಳಿಬೇಕು, ಪ್ರಜಾಪ್ರಭುತ್ವ ವ್ಯವಸ್ಥೆ ಉಳಿಬೇಕು. ಆಗ ಮಾತ್ರ ಸಮಾನತೆ ಸಿಗಲಿಕ್ಕೆ ಸಾಧ್ಯ. ಆ ಒಂದು ಅವಕಾಶವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಸಂವಿಧಾನದಲ್ಲಿ ಸ್ಪಷ್ಟವಾಗಿ ನಮಗೆ ಹಕ್ಕುಗಳನ್ನು ಕೊಟ್ಟಿದ್ದಾರೆ. ಈ ಹಕ್ಕುಗಳನ್ನು ಉಳಿಸ್ಕೊಳ್ಳಲಿಕ್ಕೆ ಇವತ್ತು ನಾವು ಯುವ ಜನರನ್ನು ಸಂಘಟನೆ ಮಾಡಿಕೊಂಡು ಈ ದೇಶದ ಬಗ್ಗೆ ಅವರಿಗೆ ಅರಿವನ್ನು ಮೂಡಿಸಿ ಈ ದೇಶವನ್ನು ಉಳಿಸೋದಕ್ಕೆ ಅವ್ರನ್ನ ಅರಿವು ಮೂಡಿಸೋ ಮುಖಾಂತರ